ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ನದಿ ಮೀನಿನ ಸಾರು ಮಾಡಿ ತೋರಿಸ್ತಾ ಇದ್ದೇನೆ. ನದಿ ಮೀನು ಮೆದು ಇರುತ್ತೆ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಇಷ್ಟು ನದಿ ಮೀನನ್ನು ತಗೊಂಡಿದ್ದೇನೆ. ಚಿಕ್ಕದು ದೊಡ್ಡದು ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ನಾನು ತುಂಬ ವೆರೈಟಿಯ ಫಿಶ್ ಸಾರನ್ನು ಮಾಡಿ ತೋರಿಸಿದ್ದೇನೆ. ನೀವು ನೋಡಿಲ್ಲ ಅಂದರೆ ಚಾನಲಲ್ಲಿ ಚೆಕ್ ಮಾಡಿ. ಇನ್ನು ಈ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ತರ್ತೇನೆ. ಅಷ್ಟರ ತನಕ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ಮಸಾಲೆಗೆ 3 ಸ್ಪೂನ್ ಧನಿಯಾ ಕಾಳು, 6 ಎಸಳು ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಅರಿಶಿನ, ಹಾಗೆ 1/4 ಸ್ಪೂನ್ ಕಾಳು ಮೆಣಸು, ಸ್ವಲ್ಪ ಹುಳಿ, 10 ಬ್ಯಾಡಗಿ ಮೆಣಸು, 1 ಈರುಳ್ಳಿ, ಹಾಗೆ ಒಂದು ಚಿಕ್ಕ ಸೈಜ್ನ ಇಡೀ ಕಾಯಿ. ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಮಸಾಲನ ನೈಸಾಗಿ ಕಡೆದಾಗಿದೆ. ಮಸಾಲ ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಖಾರ ಬೇಕಾದರೆ 2 ಹಸಿಮೆಣಸನ್ನು ಕಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ಇನ್ನು ಇದನ್ನು ಕುದಿ ಬರಲಿಕ್ಕೆ ಇಡ್ತಾ ಇದ್ದೇನೆ. ಆಮೇಲೆ ಮೀನನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತುಂಬ ಈಸಿ ಇದೆ, ಯಾರು ಬೇಕಾದರೂ ಈಸಿಯಾಗಿ ಟ್ರೈ ಮಾಡ್ಬೋದು. ನೋಡಿ, ಕ್ಲೀನೆಲ್ಲ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಮೀನನ್ನು ಹಾಕ್ಕೊಳ್ಳೋಣ. ಈ ನದಿ ಮೀನು ತುಂಬ ಮೆದು ಇರುತ್ತೆ, ತುಂಬ ಕುದಿಸ್ಲಿಕ್ಕೆ ಎಲ್ಲ ಇಲ್ಲ. ಒಂದು ಕುದಿ ಬಂದರೆ ಸಾಕು, ಸಾರು ರೆಡಿ ಆಗುತ್ತೆ. ಕುದಿ ಬಂದಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಯಾವ ರೀತಿ ಬಂದಿದೆ ಅಂತ ನೋಡೋಣ. ಮೀನು ಚೆನ್ನಾಗಿ ಬೆಂದಿದೆ, ಒಳ್ಳೆ ಸಾರು ಫ್ಲೇವರ್ ಬರ್ತಾ ಇದೆ. ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡಲಿಕ್ಕೆ ಸೂಪರ್ ಆಗುತ್ತೆ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.